ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನನ್ನ ತಮ್ಮಂದು ಎಂಗೇಜ್ಮೆಂಟ್ ಇದೆ, ಹಾಗಾಗಿ ಎಲ್ಲರೂ ಹೊರಡ್ತಾ ಇದ್ದೀವಿ. ನಂದು ಏರ್ ವಾಶ್ ಇತ್ತು, ಹಂಗಾಗಿ ಇವಾಗ ಪಾರ್ಲರ್ಗೆ ಹೋಗ್ತಾ ಇದ್ದೀನಿ. 9 ಗಂಟೆಗೆ ಬರೋಕ್ಕೆ ಹೇಳಿದರು. ಈಗ ಹೋಗಿ ಮುಗಿಸ್ಕೊಂಡು ಬರಬೇಕು. ಬಂದು ಎಲ್ಲರೂ ಹೊರಡಬೇಕು. ಎಸ್, ಇವಾಗ ಹೊರಟಿದ್ದೀವಿ. ನಾನು ಅಮ್ಮ ಎಲ್ಲ ಈ ಕಾರಲ್ಲಿ ಹೋಗ್ತಾ ಇದ್ದೀವಿ. ವೆಂಕಿ ನಮ್ಮ ಅಪ್ಪಾಜಿ ಎಲ್ಲ ಇನ್ನೊಂದು ಕಾರಲ್ಲಿ ಹೋಗ್ತಿದ್ರು. ಇವರು ನಮ್ಮ ದೊಡ್ಡಮ್ಮ, ಮಮ್ಮಿ, ನವೀನ ಗಾಡಿ ಓಡಿಸ್ತಾನೆ. ಗಾನವು ವೆಂಕಿ ಎಲ್ಲ ಬೇರೆ ಕಾರಲ್ಲಿ ಇದ್ದಾರೆ. ನಮ್ಮ ಅಣ್ಣರೆಲ್ಲ ಬೈಕಲ್ಲಿ ಬರ್ತಿದ್ದಾರೆ. ಅಷ್ಟೇ ಜನ ಹೋಗ್ತಾ ಇರೋದು. ಹೋಗಿ ಆಗಲೇ ಲೇಟ್ ಆಗಿದೆ. 12:50 ಕೂರಿಸ್ಬೇಕಂತೆ. ಈಗಲೇ 11:15. ಹೋಗಿ 1 ಅವರ್ ಬೇಕು. ಅದಕ್ಕೆ ಫಾಸ್ಟಾಗಿ ಹೋಗ್ತಾ ಇದ್ದೀವಿ. ಗೈಸ್, ಇವಳೆ ನೋಡಿ ನಾದ್ನಿ. ಎಸ್, ನಾವು ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿತ್ತು. ಬಟ್ ಇನ್ನೇನು ಮಾಡೋಕ್ಕಾಗುತ್ತೆ. ಶಾಸ್ತ್ರ ಎಲ್ಲ ಶುರು ಆಯಿತು ನಾವು ಹೋದಾಗ. ಇವಾಗ ಏನು ತಟ್ಟೆ ಬದಲಾಯಿಸ್ಕೊಳ್ಳೋ ಶಾಸ್ತ್ರ ಶುರು ಮಾಡ್ತಿದ್ದಾರೆ. ನಮ್ಮ ಕಡೆಗೂ ಅವ್ರ ಕಡೆಗೂ ತುಂಬ ಡಿಫ್ರೆನ್ಸ್ ಇತ್ತು ಶಾಸ್ತ್ರಗಳು. ಇವಾಗ ನಮ್ಮ ಅಪ್ಪ ಮತ್ತು ನಮ್ಮ ಮಾವ ಹೋಗಿದ್ರು ತಟ್ಟೆ ಇಸ್ಕೊಳ್ಳೋದಕ್ಕೆ ಅಂತ. ಅವ್ರ ಕಡೆಯಿಂದನೂ ಅವ್ರ ಅಪ್ಪಾಜಿ ಇರಲಿಲ್ಲ, ಬೇರೆ ಯಾರೋ ಇದ್ದರು. ಏನೇನೋ ಹೂವು ಎಲ್ಲ ಹಾಕಿ ವಿಭೂತಿ ಬೆಳೆದು ಶಾಸ್ತ್ರ ಮಾಡ್ತಿದ್ರು. ನಮ್ಮ ಕಡೆ ಅದೆಲ್ಲ ಮಾಡಲ್ಲ. ಸುಮ್ಮನೆ ತಟ್ಟೆ ಬದಲಾಯಿಸ್ಕೊಂಡು ಅದೇನೋ ಹೇಳ್ತಾರೆ ಅಷ್ಟೇ. ಬಟ್ ಇವ್ರದ್ದು ಏನೇನೋ ಇತ್ತು. ಆ್ಯಂಡ್ ನಾವು ಅಮ್ಮ ನಾನು ಎಲ್ಲ ಕೆಳಗಡೆ ಕೂತಿದ್ವಿ ಸುಮ್ಮನೆ ಹೇಗಿರುತ್ತೆ ನೋಡಿಕೊಂಡು. ಹುಡುಗಿನೂ ಕೂಡ ರೆಡಿ ಆಗ್ತಾಯಿದ್ಲು. ಇದೆಲ್ಲ ಮುಗಿದ್ಮೇಲೆ ನೆಕ್ಸ್ಟು ಅವಳಿಗೆ ಶಾಸ್ತ್ರ ಮಾಡಬೇಕಂತೆ. ಹಂಗಾಗಿ ಮೊದಲು ಇದನ್ನು ಮುಗಿಸ್ಕೊಬಿಡೋಣ ಅಂತ ಮಾಡ್ತಿದ್ದಾರೆ. ಸಿಂಪಲ್ಲಾಗಿರುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಎಂಗೇಜ್ಮೆಂಟು ಚೆನ್ನಾಗೇ ಇತ್ತು. ಮದುವೆ ಮಾಡೋ ಲೆವೆಲ್ಗೆ ಎಂಗೇಜ್ಮೆಂಟ್ ಕೂಡ ಮಾಡಿದರು. ಅವ್ರ ಕಡೆ ಮದುವೆ ಗ್ರ್ಯಾಂಡಾಗಿರಲ್ವಂತೆ, ಎಂಗೇಜ್ಮೆಂಟೇ ತುಂಬ ಗ್ರ್ಯಾಂಡಾಗಿ ಮಾಡ್ತಾರಂತೆ. ಮದುವೆ ಸಿಂಪಲ್ ಅಂತೆ. ಹಾಗಾಗಿ ಎಂಗೇಜ್ಮೆಂಟ್ನ ಚೆನ್ನಾಗಿ ಮಾಡಿಕೊಟ್ರು ಅವರು. ನಾವು ಸ್ವಲ್ಪ ಜನ ಹೋಗಿದ್ವಿ. ಬಟ್ ಅವ್ರ ಮನೆ ಕಡೆಯಲ್ಲಿ ತುಂಬ ಜನ ಇದ್ದರು. ಮದುವೆಗೆ ಬರೋಷ್ಟು ಜನ ಎಂಗೇಜ್ಮೆಂಟ್ಗೆ ಬಂದಿದ್ದರು. ಮದುವೆಗೆ ಇವರೆಲ್ಲ ಬರಲ್ವಂತೆ. ಹಂಗಾಗಿ ಎಲ್ಲರೂ ಎಂಗೇಜ್ಮೆಂಟ್ಗೆ ಬಂದು ಮುಗಿಸ್ಕೊಂಡು ಹೋಗ್ತಾರೆ ಅಂತ ಅಂದರು. ನೋಡಿ ಹುಡುಗ ವೆಂಕಿ ನಾನು ಎಲ್ಲರೂ ಸುಮ್ಮನೆ ಕೂತಿದ್ವಿ. ಚೆರಿಗೆ ಫೀಡ್ ಮಾಡಿಸಿ ಮಲಗಿಸಿದ್ದೆ. ಸೊ ಹಂಗಾಗಿ ಅವನು ಆರಾಮಾಗಿ ಮಲ್ಕೊಂಡಿದ್ದ. ಗಾನವ್ ಮಾತ್ರ ನಮ್ಮ ಪಪ್ಪನ ಜೊತೆ ಮೇಲೆ ಸ್ಟೇಜ್ ಮೇಲೆ ಹೋಗಿ ಕೂತಿದ್ದ. ಅವನಂತೂ ಅವ್ರ ತಾತನ ಬಿಟ್ಟು ಬರ್ತಾನೆ ಇರಲಿಲ್ಲ. ಅವ್ನು ಬರೋದೂ ಇಲ್ಲ. ಎಲ್ಲೋದ್ರೂ ಜೊತೆಲೇ ಇರಬೇಕು ಅವನಿಗೆ. ಹಂಗಾಗಿ ಅವನು ಕೂಡ ಜೊತೆಲೇ ನಿಲ್ಲಿಸ್ಕೊಂಡಿದ್ರು. ಇವಾಗ ನೋಡಿ ಏನೋ ಹೇಳ್ಬಿಟ್ಟು ಎಲೆ ಇಸ್ಕೊತಾ ಇದ್ದಾರೆ. ಒಂದು ಸಲ ಎಲೆ ಮತ್ತು ಹಣ್ಣು ಎಲ್ಲ ಕೊಡ್ತಾರೆ. ಆಮೇಲೆ ಇನ್ನೊಂದು ಸಲ ತಟ್ಟೆ ಬದಲಾಯಿಸ್ಕೊಳ್ಳೋದಂತೆ. ಅದಾದಮೇಲೆ ಕೂಡ ಇನ್ನೊಂದೇನೋ ಶಾಸ್ತ್ರ ಇದೆ ಅಂತಂದರು. ಅದೇನೋ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ನೆಕ್ಸ್ಟು ಹುಡುಗಂದು ಯಾವ ಊರು, ಹುಡುಗಿದು ಯಾವ ಊರು ಎಲ್ಲನೂ ಓದಿ ಅವ್ರ ಊರಲ್ಲೇ ಒಂದು ಬುಕ್ಸ್ ಇಟ್ಟಿರ್ತಾರಂತೆ. ಅದರಲ್ಲಿ ಎಲ್ಲ ಬರೆದು ಎಲ್ಲರ ಮುಂದೆನೂ ಓದಿದ್ರು. ಅದಾದಮೇಲೆ ನಾನು ಶಾಸ್ತ್ರ ಮಾಡಬೇಕಿತ್ತು. ಅಂದರೆ ಹುಡುಗನ ಕಡೆಯವರಿಬ್ಬರು ಮಾಡಬೇಕಿತ್ತು. ಹಂಗಾಗಿ ನಾನು ಮತ್ತು ಅಮ್ಮ ಹೋದ್ವಿ ಶಾಸ್ತ್ರ ಮಾಡೋದಕ್ಕೆ ಅಂತ. ನನಗೆ ಶಾಸ್ತ್ರ ಎಲ್ಲ ಅಷ್ಟು ಗೊತ್ತಿಲ್ಲ. ಅವರು ಹೇಳ್ಕೊಡ್ತಾಯಿದ್ರು, ಹುಡುಗಿನೇ ಹೇಳ್ಕೊಡ್ತಿದ್ಲು ಹಂಗೆಲ್ಲ ಹಿಂಗೆ ಅಂತ. ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿತ್ತು. ಬಟ್ ಆದರೂ ಪರವಾಗಿಲ್ಲ, ಚೆನ್ನಾಗಿ ಮಾಡಿದೆ. ತುಂಬ ಸಂಪ್ರದಾಯ ಇದೆಯಪ್ಪ ಅವ್ರ ಊರಲ್ಲಿ. ನಮ್ಮ ಕಡೆ ಅಷ್ಟೊಂದೆಲ್ಲ ಇಲ್ಲ. ಬಟ್ ಚೆನ್ನಾಗಿತ್ತು. ಇದೆಲ್ಲ ನನಗೆ ಫಸ್ಟ್ ಟೈಮ್. ಯಾಕೆಂದರೆ ನಾನು ಯಾರ ಮದುವೆಲೂ ಈ ಥರ ಹೋಗಿ ಶಾಸ್ತ್ರ ಮಾಡಿರೋದು ಅದೆಲ್ಲ ಇಲ್ಲ. ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು ಕೂಡ. ಗಾನವ್ ನೋಡಿ ಹೆಂಗೆ ಆಡ್ತಿದ್ದಾನೆ ಅಂತ. 1 ಸೆಕೆಂಡ್ ಸುಮ್ಮನೆ ಕೂರ್ತಿರ್ಲಿಲ್ಲ ಅಲ್ಲಿ. ಅದರಲ್ಲೂ ಸ್ಟೇಜ್ ಬಿಟ್ಟು ಇಳಿಲೇ ಇಲ್ಲ ಅವನು. ಇವಾಗ ಶಾಸ್ತ್ರ ಎಲ್ಲ ಮುಗಿಸಿ ನೆಕ್ಸ್ಟು ಹಾರ ಎಕ್ಸ್ಚೇಂಜ್ ಎಲ್ಲ ಮಾಡಬೇಕು. ಇದಾದಮೇಲೆ ಅವ್ರದ್ದೊಂದು ಫೋಟೋಶೂಟ್ ಇದೆ. ಅದನ್ನು ಮುಗಿಸ್ಕೊಂಡು ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ರಿಂಗ್ ಎಕ್ಸ್ಚೇಂಜ್ ಮಾಡಬೇಕು. ನೋಡಿ ಹೆಂಗೆ ಮಾಡ್ತಾಯಿದ್ದೀನಿ ಅಂತ. ಶಾಸ್ತ್ರ ಹೇಳಿಸ್ಕೊಂಡು ಮಾಡ್ತಾಯಿದ್ದೀನಿ. ಫೋಟೋಗ್ರಾಫರೇ ಹೇಳ್ಕೊಡ್ತಾಯಿದ್ರು, ಹಂಗಲ್ಲ ಮೇಡಮ್ ಹಿಂಗೆ ಅಂತ. ಆದರೂ ಗೊತ್ತಾಗ್ತಾನೇ ಇರಲಿಲ್ಲ. ಫೈನಲಿ ಎಲ್ಲ ಮಾಡಿ ಮುಗಿಸ್ದೆ. ಲಾಸ್ಟಿಗೆ ಆರತಿ ಮಾಡಬೇಕಿತ್ತು, ಅದು ಕೂಡ ಮಾಡಿದೆ.
ನಗಾಡ್ತಿದ್ಲು ಪ್ರೀತು, ಏಕೆಂದರೆ ಮಾಡೋಕ್ಕೆ ಬರಲ್ಲ ಅಲ್ವಾ, ಅದಕ್ಕೆ ನಗಾಡ್ತಿದ್ಲು. ನಾನಾದಮೇಲೆ ಅಮ್ಮ ಕೂಡ ಶಾಸ್ತ್ರ ಮಾಡಿದರು. ಅದಾದಮೇಲೆ ಇವಾಗ ಡ್ರೆಸ್ ಚೇಂಜ್ ಬರೋದಕ್ಕೆ ಹೋಗಿದ್ದಾರೆ. ನಾನು ಹಾರ ಇಟ್ಕೊಂಡು ಕುತ್ಕೊಂಡು ವೇಟ್ ಮಾಡ್ತಾಯಿದ್ದೆ. ಅದಾದಮೇಲೆ ಅಪ್ಪಾಜಿ, ಅಮ್ಮ ಮತ್ತು ನಾನು ಕೂಡ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಊಟ ಎಲ್ಲ ಮುಗೀತು, ಇವಾಗ ಹೊರಡಬೇಕು. ಅಮ್ಮ ನಗನೆಲ್ಲ ಇವಾಗ ಊಟ ಕೂತಿದ್ದಾರೆ. ನಾನು ಪಾಪು ಅಂತ ಮುಂಚೆನೇ ಊಟ ಮಾಡಿಕೊಂಡೆ. ಇವಾಗ ಅವ್ರದ್ದು ಊಟ ಮುಗಿಸ್ಕೊಂಡು ಹೊರಡ್ತೀವಿ. ಫೈನಲಿ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಡ್ತಿದ್ವಿ. ನಾವು ಹೊರಡೋ ಅಷ್ಟರಲ್ಲಿ 4 o'clock ಆಗಿತ್ತು. ಎಲ್ಲ ಮುಗಿಸ್ಕೊಂಡು ಅಣ್ಣರು ಬೈಕಲ್ಲಿ ಬಂದಿದ್ದರು, ಎಲ್ಲರೂ ಹೊರಟ್ವಿ ಮನೆಗೆ. ಸೊ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಿದ್ದೀನಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.